ಈ ಮಾಧ್ಯಮ ಮುಖಾಂತರ ಎಲ್ಲ ಮಾಧ್ಯಮವನ್ನು ವೀಕ್ಷಣೆ ಮಾಡತಕ್ಕಂಥ ಎಲ್ಲರಿಗೂ ಶರಣಾರ್ಥಿಗಳು. ವಿಷಯ ಏನಂದರೆ, ಕೇಂದ್ರ ಸರ್ಕಾರ ಉಚ್ಚಾಟನೆ ಮಾಡತಕ್ಕಂಥದ್ದು ನಮಗ ಅತೀವ ಸಂತೋಷವಾಗಿದೆ, ಸೂಕ್ತವಾಗಿದೆ. ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥ ವಿಷಯವನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳ್ತೀವಿ. ಯಾಕೆಂದರೆ ಯತ್ನಾಳ್ ಅವರ ಅತಿಯಾಗಿಬಿಟ್ಟಿತ್ತು. ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ, ಅವರ ಕುಟುಂಬಕ್ಕೆ, ವಿಜಯ ರಾಘವೇಂದ್ರ ಅವರಿಗೆ ಬಹಳಷ್ಟು ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು, ಬೈತಿದ್ರು. ಅದು ನಾವು ಭಾಳ ಬೇಜಾರಾಗ್ಬಿಟ್ಟಿತ್ತು. ಒಂದು ವಿಷಯ. ಎರಡನೇ ವಿಷಯ, ಒಬ್ಬ ಜನಪ್ರತಿನಿಧಿಯ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್ ಆಗಿ, ತಾನೊಬ್ಬ ಲಿಂಗಾಯತನಾಗಿ ವಿಶ್ವಗುರು ಬಸವಣ್ಣವರಿಗೆ ಹಗೂರಾಗಿ ಮಾತಾಡೋದು ನಮ್ಮ ಮನಸ್ಸಿಗೆ ಅತೀವ ನೋವಾಗಿದೆ. ತಾನೊಬ್ಬ ಲಿಂಗಾಯತನಾಗಿ ವಿಶ್ವಗುರು ಬಸವಣ್ಣವರಿಗೆ ಎಷ್ಟು ಹಗುರಾಗಿ ಮಾತಾಡಿದ, ಬೈದ, ಮತ್ತು ಅದು ಕ್ಷಮಾ ಕೂಡ ಕೇಳಲ್ಲ ಅವರು. ಒಂದು ವಿಷಯ. ಎರಡನೇದಾಗಿ, ಸುಮಾರು ಈಗೊಂದು 2 ವರ್ಷದ ಹಿಂದೆ ಉಮೇಶ್ ಕತ್ತಿಯವರು ಎಷ್ಟು ಬುದ್ಧಿಗೇಡಿ ಅಂತಂದ್ರೆ, ಯತ್ನಾಳ್ ಅವರು ಲಿಂಗಾಯತರಲ್ಲಿ ತಾನು ಲಿಂಗಾಯತನಾಗಿದ್ದುಕೊಂಡು ಉಮೇಶ್ ಕತ್ತಿ ಅವರಿಗೆ ಬಣಜಿಯರಿಗೆ ತಮ್ಮ ತಾಯಿ ಕೂಡ ಬಣಜಿಯಕ್ಕೆ ಇದ್ದಾರ. ಈಗ ಇದ್ದುಕೊಂಡು ಎಲ್ಲರಿಗೂ ಬೈಯೋದು, ಬಣಜಿಯರಿಗೆ ಬೈಯೋದು, ಯಡಿಯೂರಪ್ಪ ಬೈಯೋದು, ಬಸವಣ್ಣಗೆ ಬೈಯೋದು, ಲಿಂಗಾಯತರಿಗೆ ಬೈಯೋದು. ಹಾಗಾಗಿ ನಮಗೆ ಈ ಕೇಂದ್ರ ಸರ್ಕಾರ ಬಹಳ ನಿರ್ಧಾರ ಆಗಿದೆ. ಪ್ರಜ್ಞಾವಂತ ಪಂಚಮಸಾಲಿ ಸ್ವಾಮಿಗಳು ಇದನ್ನ ಪಂಚಮಸಾಲಿ ಜನಾಂಗದವರು ಬಹಳ ಎಚ್ಚರ ಆಗಬೇಕು. ಒಂದು ವಿಷಯ. ಇನ್ನೊಂದು ವಿಷಯ ಏನಂತಾರೆ, ಈ ನಮ್ಮ ಸ್ವಾಮಿಗಳು ಜಯಮೃತ್ಯುಂಜಯ ಸ್ವಾಮಿಗಳು ವೈಯಕ್ತಿಕವಾಗಿ ನಮ್ಗೆ ತುಂಬ ಭಾಳ ಆತ್ಮೀಯರು. ಆದರೆ ಒಬ್ಬರನ್ನ ಹಿಡ್ಕೊಂಡು ಒಬ್ಬರನ್ನ ಓಲೈಸೋದು ಭಾಳ ನಮ್ಗೆ ಸರಿ ಕಾಣಿಸಲ್ಲ. ಅಖಂಡ ಲಿಂಗಾಯತ್ ಎಲ್ಲರಿಗೂ ಅಷ್ಟೇ ಇರಬೇಕು ಸ್ವಾಮಿಗಳು. ಈಗ ಪಂಚಮಸಾಲಿ ಅವರು, ನಮ್ಮ ನೀರಾಡಿ ಅವರು ಪಂಚಮಸಾಲಿ ಅಲ್ಲೇನು, ನಮ್ಮ ವಿಜಯಾನಂದ ಕಾಶ್ಯಪ್ ಅವರು ಪಂಚಮಸಾಲಿ ಅಲ್ಲೇನು,